ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಹೈಕಮಾಂಡ್ ಕಳಿಸಿರುವಂತಹ ನಿಗಮ ಮಂಡಳಿ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ದೆಹಲಿಯಿಂದ ಹೈಕಮಾಂಡ್ ಆಯ್ಕೆ ಮಾಡಿ ಕಳಿಸಿರುವಂತಹ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಸ್ಥಾನಮಾನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂ ಈ ಪಟ್ಟಿಗೆ ತೀವ್ರ ಆಕ್ಷೇಪ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮಾಜಿ ಸಿಎಂ ಬಿಎಸ್ವೈ ನಿವಾಸದಲ್ಲಿ ಲೋಕಸಭೆ ಸೀಟು ಹಂಚಿಕೆ ಸಂಬಂಧ ಬಿಜೆಪಿ ಜೆಡಿಎಸ್ ನಾಯಕರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾಜಿ ಸಿಎಂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್, ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ ಸೇರಿ ಇತರ ನಾಯಕರು ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮತ್ತೊಮ್ಮೆ ಪರೋಕ್ಷವಾಗಿ ಗುಡುಗಿದ್ದಾರೆ. ನಾನು ಅಧಿಕಾರಕ್ಕಾಗಿ ಬಂದ ವಲಸೆ ಪ್ರಾಣಿ ಅಲ್ಲ ಎನ್ನುವ ಮೂಲಕ ಸಿದ್ದರಾಮಯ್ಯಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಕೆಲವರು ಕಾಂಗ್ರೆಸ್ ನಮ್ಮದು ಅಂತಿದ್ದಾರೆ, ಅದಕ್ಕೆ ನಮ್ಮ ಅಸಮಾಧಾನ ಇದೆ. ಅಧಿಕಾರಕ್ಕಾಗಿ ಪಕ್ಷಗಳನ್ನು ಬದಲಾಯಿಸಲ್ಲ ಅಂತಲೂ ಹರಿಪ್ರಸಾದ್ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ರಾಜ್ಯದಲ್ಲಿ ನಾಳೆ ರಜೆ ಘೋಷಣೆ ಮಾಡಲೇಬೇಕೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಮನವಿ ಸಲ್ಲಿಸಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಮನ ಮೇಲೆ ಸಾಸಿವೆ ಕಾಳಿನಷ್ಟು ಭಕ್ತಿ ಇದ್ದರೆ ರಜೆ ಕೊಡಲಿ ಎಂದರು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ರಾಜ್ಯದಲ್ಲಿ ರಜೆ ಘೋಷಿಸಿದ ಸಿಎಂ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸ್ವಯಂ ಪ್ರೇರಿತವಾಗಿ ರಜೆ ನೀಡಬೇಕಾಗಿತ್ತು. ಯಾರ ಮಾತು ಕೇಳದೆ ರಜೆ ಘೋಷಿಸಿ ಜನವರಿ 22ರಂದು ಸಿದ್ದರಾಮಯ್ಯ ರಜೆ ಘೋಷಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ. ರಜೆ ನೀಡಬೇಕು ಎಂಬ ಬಿಜೆಪಿ ನಾಯಕರ ಒತ್ತಾಯಕ್ಕೆ ಪರೋಕ್ಷವಾಗಿ ರಜೆ ಇಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ನಾವು ನಮ್ಮ ಭಕ್ತಿ ಗೌರವ ನಮ್ಮ ಧರ್ಮ ಪ್ರಚಾರಕ್ಕೆ ಮಾಡೋದಿಲ್ಲ. ನಮ್ಮ ಮಂತ್ರಿಗಳೇ ಎಲ್ಲಾ ದೇವಸ್ಥಾನಗಳಲ್ಲಿ ಏನು ಆಚರಣೆ ಮಾಡಬೇಕು, ಪೂಜೆ ಪುನಸ್ಕಾರ ಮಾಡಬೇಕು, ಅದನ್ನು ಮಾಡ್ತೇವೆ. ಪ್ರಾರ್ಥನೆಗಳಿಂದ ಫಲ ದೊರೆಯುತ್ತೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇವೆ ಅಂತ ಹೇಳಿದರು. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ದೇವರ ಕಾರ್ಯಕ್ಕೆ ಆಮಂತ್ರಣವೂ ಬೇಡ, ನಿಮಂತ್ರಣವೂ ಬೇಡ. ಆದರೆ ಅಲ್ಲಿ ಜಗದ್ಗುರು ಇಲ್ಲ, ಅಲ್ಲಿರೋದು ವಿಶ್ವಗುರು. ಅದು ಬಿಜೆಪಿಯ ವಿಶ್ವಗುರು ನಡೆಸುತ್ತಿರುವಂತಹ ರಾಜಕೀಯ ಕಾರ್ಯಕ್ರಮ ಅಂತ ಕಿಡಿಕಾರಿದ್ದಾರೆ. ರಜೆ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ರಂಭಾಪುರಿ ಶ್ರೀಗಳು ಒತ್ತಾಯಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದಂಥ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ದೇಶದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಎಲ್ಲಾ ಕಡೆ ಸಾರ್ವತ್ರಿಕ ರಜೆ ಕೊಡಬೇಕು ಅನ್ನೋದು ಬಹುಜನರ ನಿರೀಕ್ಷೆ ಆಗಿದೆ. ಇನ್ನು ಸಮಯ ಇದೆ, ಸಂಜೆ ಒಳಗೆ ತೀರ್ಮಾನ ಪ್ರಕಟ ಮಾಡಬಹುದು ಅಂತ ಹೇಳಿದ್ದಾರೆ. ರಾಮನ ಫೋಟೋಗಳಿಗೂ ಇದೀಗ ಬೇಡಿಕೆ ಹೆಚ್ಚಾಗಿದೆ. ಹುಬ್ಬಳ್ಳಿಯ ಪಾನ ಬಜಾರ್ ಬಳಿ ಇರುವಂತಹ ಫೋಟೋ ಅಂಗಡಿ ಮುಂದೆ ಜನ ಖರೀದಿಗಾಗಿ ಮುಗಿಬಿದ್ದಿದ್ದು ಬೇಡಿಕೆಗೆ ತಕ್ಕಂತೆ ಫೋಟೋಗಳು ಸಿಗ್ತಿಲ್ಲ ಎನ್ನಲಾಗ್ತಿದೆ. ಕೆಲ ಅಂಗಡಿಗಳು ಫೋಟೋಗಳು ಸಿಗ್ತಾನೆ ಇಲ್ವಂತೆ. ಈ ಬಗ್ಗೆ ಮಾತನಾಡಿರುವಂತಹ ಫೋಟೋ ಅಂಗಡಿ ಮಾಲೀಕರು ಕಳೆದ 4-5 ದಿನಗಳಲ್ಲಿ 300ಕ್ಕೂ ಹೆಚ್ಚು ಫೋಟೋ ಮಾರಾಟ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸರ್ಕಾರ ರಜೆ ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡ್ತಿದೆ ಅಂತ ಕೊಪ್ಪಳದ ಅಂಚನಾದ್ರಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ರಾಮ ಮಂದಿರ ನಿರ್ಮಿಸಿದ್ದು ತಡೆದುಕೊಳ್ಳಲು ಅವರಿಗೆ ಆಗ್ತಿಲ್ಲ. ಮನೆಯಲ್ಲಿ ಕುಳಿತು ನೋಡಲು ಅವಕಾಶ ಕೊಡ್ತಿಲ್ಲ. ಅಲ್ಪಸಂಖ್ಯಾತರ ಮತ ಬರುತ್ತೆಂದು ಅಂದ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಮ ಸದ್ಬುದ್ಧಿ ಕೊಡಲಿ ಅಂತ ಹೇಳಿದರು. ರಾಮನ ಫೋಟೋ ಇಟ್ಟು ಪೂಜೆ ಮಾಡಲು ಕಟ್ಟಿದ್ದಂಥ ಕಟ್ಟೆ ಮತ್ತು ಧ್ವಜಕಂಬವನ್ನು ರಾತ್ರೋರಾತ್ರಿ ಧ್ವಂಸ ಮಾಡಲಾಗಿದೆ. ಬೆಂಗಳೂರಿನ ಗಿರಿನಗರ ಬಿಡಿಎ ಪಾರ್ಕ್ ಒಂದರಲ್ಲಿ ಘಟನೆ ನಡೆದಿದೆ. ಜಯ ಕರ್ನಾಟಕ ರಕ್ಷಣಾ ಸೇನೆಯ ಕಾರ್ಯಕರ್ತರು ಪ್ರಾಣ ಪ್ರತಿಷ್ಠಾಪನೆ ಆಚರಿಸಲು ಮುಂದಾಗಿದ್ದರು. ಆದರೆ ಕಾಂಗ್ರೆಸ್ ಮುಖಂಡ ಅರ್ಜುನ್ ಈ ಕೃತ್ಯ ಎಸಗಿದ್ದಾರೆ. ಕಿಡಿಗೇಡಿಗಳನ್ನು ಬಂಧಿಸುವಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. 10 ರೂಪಾಯಿ ಸಂತೂರ್ ಸೋಪ್ನಲ್ಲಿ ಶ್ರೀರಾಮನ ಚಿತ್ರ ಕೆತ್ತಲಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಮಾಕಾಪುರ ಗ್ರಾಮದ ಕಲಾವಿದ ವಿಜಯ್ ಕುಮಾರ್ ಕೈಯಲ್ಲಿ ರಾಮ ಮೂಡಿದ್ದಾರೆ. ಸಂತೂರ್ ಸೋಪ್ನಲ್ಲಿ ಪ್ರಭು ಶ್ರೀರಾಮನ ಒಂದು ವಿಗ್ರಹವನ್ನು ಕೆತ್ತಲಾಗಿದೆ. ಆಗಲೇ ನಾವು ತಿಳಿಸಿದ ಹಾಗೆ ಸಂತೂರ್ ಸೋಪ್ನಲ್ಲಿ ಏನು ವಿಗ್ರಹ ಕೆತ್ತಲಾಗಿದೆಯಲ್ಲ, ಇದೆ ನೀವೀಗ ನೋಡ್ತಾ ಇದ್ದೀರಲ್ಲ, ಇಂಥದ್ದನ್ನ ನಾವು ಗಮನಿಸಬಹುದು. ಸಂತೂರ್ ಒಂದು ಸೋಪ್ನಲ್ಲೇ ರಾಮನ ಒಂದು ಕಲೆ ಅಲ್ಲಿ ಕಂಡು ಬಂದಿದೆ. ಇನ್ನು ತುಮಕೂರಿನ ಶ್ರೀ ಶ್ರೀ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆಯ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ಮಾಜಿ ಸಿಎಂ ಬಿಎಸ್ವೈ ಭೇಟಿ ನೀಡಿದ್ರು. ಶ್ರೀಮಠದ ಶ್ರೀಗಳಾದಂಥ ಸಿದ್ಧಲಿಂಗ ಶ್ರೀಗಳು ಬಿಎಸ್ವೈ ಅವರನ್ನ ಬರಮಾಡಿಕೊಂಡ್ರು. ಬಳಿಕ ಬಿಎಸ್ವೈ ಶಿವಕುಮಾರ್ ಶ್ರೀಗಳ ಒಂದು ಗದ್ದುಗೆ ದರ್ಶನ ಮಾಡಿದರು. ಯಡಿಯೂರಪ್ಪರಿಗೆ ಶಾಸಕರಾದಂಥ ಸುರೇಶ್ ಗೌಡ ಸೇರಿದ ಹಾಗೆ ಹಲವರು ಸಾಥ್ ನೀಡಿದರು. ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿ ಹರಿಬಿಟ್ಟಿದ್ದಂಥ ಕಿಡಿಗೇಡಿಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಶಾಂಕ್ ಎಂಬ ಶೋಕಿಲಾಲ ಸಮಾಜದಲ್ಲಿ ಭಯಭೀತ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯ ರೀಲ್ಸ್ ಅನ್ನ ಮಾಡ್ತಾ ಇದ್ದಂತೆ. ತನಿಖೆ ವೇಳೆ ಈತನ ಮೇಲೆ 2 ಕೊಲೆ ಕೇಸ್ ಇರೋದು ಬೆಳಕಿಗೆ ಬಂದಿದೆ. ಇದರ ಜೊತೆ 7 ಹಲ್ಲೆ ಹಾಗೂ ಕಿಡ್ನಾಪ್ ಪ್ರಕರಣಗಳು ಕೂಡ ಈ ಖತರ್ನಾಕ್ ಭಾಗಿಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಠಾಣೆ ಪೊಲೀಸರು ಓರ್ವ ಕುಖ್ಯಾತ ಮನೆಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಯಡ್ರಾಮಿ ತಾಂಡಾದ ಸುನಿಲ್ ಪವಾರ್ ಎಂಬಾತನನ್ನು ಬಂಧಿಸಲಾಗಿದೆ. ಬಂಧಿತನಿಂದ 4,25,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ 6,500 ಹಣವನ್ನು ಜಪ್ತಿ ಮಾಡಲಾಗಿದೆ. ಆಟೋದಲ್ಲಿ ಮರೆತು ಹೋಗಿದ್ದ ಚಿನ್ನ ಬೆಳ್ಳಿ ಆಭರಣಗಳನ್ನು ಆಟೋ ಚಾಲಕ ಮಾಲೀಕರಿಗೆ ವಾಪಸ್ ಕೊಟ್ಟಿದ್ದಾರೆ. ಬೆಂಗಳೂರಿನ ನಿವಾಸಿ ಇದಾಯತುಲ್ಲಾ ಮೈಸೂರಿನಲ್ಲಿ ಮದುವೆಯೊಂದಕ್ಕೆ ಹೋಗಿದ್ದಾಗ 40 ಗ್ರಾಂ ಚಿನ್ನ 30 ಗ್ರಾಂ ಬೆಳ್ಳಿಯನ್ನ ಆಟೋದಲ್ಲೇ ಪ್ರಯಾಣಿಕರು ಬಿಟ್ಟು ಹೋಗಿದ್ರು.
ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದ ಬಳಿ ಗಣಿ ಇಲಾಖೆ ಅಧಿಕಾರಿಗಳ ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಬ್ಲಾಕ್ ಗ್ರಾನೈಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಹಗ್ಗೆರೆ ಬೆಟ್ಟದಿಂದ ಸಾಗಿಸ್ತಾ ಇದ್ದ ಬೃಹದಾಕಾರದ ಬ್ಲಾಕ್ ಗ್ರಾನೈಟ್ ಅನ್ನು 72 ಚಕ್ರದ ಟ್ರಕ್ನಲ್ಲಿ ಸಾಗಿಸಲಾಗ್ತಾ ಇತ್ತು. ದಾಳಿ ವೇಳೆ ಶಿಲೆಯಿಂದ ವಾಹನ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದು ಹುಳಿಯಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮದುವೆ ನಿಶ್ಚಯವಾಗಿದ್ದ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕಟ್ಟೆಹಕಲು ಗ್ರಾಮದಲ್ಲಿ ಘಟನೆ ನಡೆದಿದೆ. 26 ವರ್ಷದ ಚೈತ್ರ ಮೃತಪಟ್ಟಿದ್ದಾಳೆ. ಎಂಕಾಂ ಪದವೀಧರೆ ಆಗಿರುವಂತಹ ಮೃತ ಯುವತಿ ಇದೇ ಫೆಬ್ರವರಿ 4ರಂದು ಯುವತಿಗೆ ಮದುವೆ ನಿಶ್ಚಯ ಆಗಿತ್ತು. ಆದರೆ ಇನ್ನು 13 ದಿನದಲ್ಲಿ ಹಸೆಮಣೆ ಏರಬೇಕಿದ್ದ ಯುವತಿ ನೇಣಿಗೆ ಕೊರಳುತ್ತಿದ್ದಾಳೆ. ಅಮ್ಮ ಮತ್ತು ಮಗಳ ಜಗಳದಲ್ಲಿ ಬೆಂಗಳೂರು ಪೊಲೀಸರು ಹೈರಾಣಾಗಿದ್ದಾರೆ. ಅಮ್ಮನ ವಿರುದ್ಧವೇ 112 ನಂಬರ್ 112 ನಂಬರ್ಗೆ ಕರೆ ಮಾಡಿದ್ದ ಪುಟ್ಟ ಬಾಲಕಿ ತಾಯಿ ವಿರುದ್ಧವೇ ದೂರು ನೀಡಿದ್ದಾಳೆ. ನಮ್ಮ ತಾಯಿ ಬಾಯಿಗೆ ಬಂದಂತೆ ಬೈತಾರೆ, ಅಲ್ಲದೆ ಪುಟ್ಟ ವಿಷಯಕ್ಕೂ ಕೂಡ ಹಲ್ಲೆ ಮಾಡ್ತಾರೆ ಅಂತ ದೂರಿದ್ದಾಳೆ. ಬಾಲಕಿ ದೂರು ಆಧರಿಸಿ ವಿಚಾರಿಸಲು ತಾಯಿಗೆ ಪೊಲೀಸರು ಕರೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರ ವಿರುದ್ಧವೇ ಮಹಿಳೆ ಏಕವಚನದಲ್ಲಿ ನಿಂದಿಸಿದ್ದಾಳೆ. ಕ್ರಿಕೆಟ್ ಆಟಕ್ಕೆ ಸೇರಿಸಿಕೊಂಡಿಲ್ಲ ಅಂತ ಬಾಲಕನೊಬ್ಬ ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ವಿಚಿತ್ರ ಘಟನೆ ಆಗಿದೆ. ಬಿಳಿ ಟಿ ಶರ್ಟ್ ತೊಟ್ಟ ಹುಡುಗನೊಬ್ಬ 112 ನಂಬರ್ಗೆ ಕರೆ ಮಾಡಿ ತನ್ನನ್ನು ಕ್ರಿಕೆಟ್ ಆಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಅಂತ ದೂರಿದ್ದಾನೆ. ಬಾಲಕನ ಮನವಿಗೆ ಸ್ಪಂದಿಸಿದ ಪೊಲೀಸರು ಸ್ಥಳಕ್ಕೆ ತೆರಳಿ ನೋಡ್ರೋ ಇವನು ಸೇರಿಸ್ಕೊಳ್ಳಿ ಅಂತ ಗೆಳೆಯರೊಂದಿಗೆ ಆಟ ಆಡಲು ಸೇರಿಸಿದ್ದಾರೆ. ಹಿಮಾಚಲ ಪ್ರದೇಶದ ಘಂಡಲ್ ಗ್ರಾಮದಲ್ಲಿ 5 ಅಂತಸ್ತಿನ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ರಸ್ತೆ ಸಮೀಪದಲ್ಲಿದ್ದಂಥ ಈ ಕಟ್ಟಡದ ಗೋಡೆಗಳಲ್ಲಿ ಬೆರುಕು ಕಾಣಿಸಿಕೊಂಡಿತ್ತು. ಕಟ್ಟಡ ಕುಸಿಯುವ ಸುಳಿವು ದೊರೆತಿದ್ದಂತೆ ಮುಂಚೆ ಅಲ್ಲಿದ್ದವರನ್ನ ಸ್ಥಳಾಂತರ ಮಾಡಲಾಯಿತು. ಕಟ್ಟಡ ಕುಸಿದ ಬಳಿಕ ಆ ರಸ್ತೆಯಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು.